ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಜಿಲ್ಲೆಯ ಸಿರವಾರ ತಾಲೂಕಿನ ಕಡೋಣಿ ತಿಮ್ಮಾಪುರ ಗ್ರಾಮದಲ್ಲಿ ವಿಷಾಹಾರ ಮಿಶ್ರಿತ ಆಹಾರ ತಿಂದು ಒಂದೇ ಕುಟುಂಬದ 3 ಮೃತಪಟ್ಟಿದ್ದು, 3 ಸ್ಥಿತಿ ಗಂಭೀರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ಸಂಭವಿಸಿದೆ. 38 ವರ್ಷದ ರಮೇಶ್ ನಾಯಕ್, ಇವರ ಪುತ್ರಿಯರಾದ 8 ವರ್ಷದ ನಾಗಮ್ಮ, 6 ವರ್ಷದ ದೀಪ ಮೃತಪಟ್ಟಿದ್ದಾರೆ. ಹೊಲದಲ್ಲಿ ಕ್ರಿಮಿನಾಶಕ ಸಿಂಪಡಣೆ ಮಾಡಿದ್ದ ಚವಳೆಕಾಯಿ ಪಲ್ಯ ತಯಾರಿಸಿ ಕುಟುಂಬ ಸದಸ್ಯರು ರಾತ್ರಿ ಊಟ ಮಾಡಿದ್ದರು. ರಮೇಶ್ ನಾಯಕರ ಪತ್ನಿ 35 ವರ್ಷದ ಪದ್ಮ, ಪುತ್ರ 12 ವರ್ಷದ ಕೃಷ್ಣ, ಪುತ್ರಿ 10 ವರ್ಷದ ಚೈತ್ರ ತೀವ್ರ ಅಸ್ವಸ್ಥರಾಗಿದ್ದು ಲಿಂಗಸುಗೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ರಿಮ್ಸ್ಗೆ ದಾಖಲಿಸಲಾಗಿದೆ. 2 ಎಕರೆ ಸ್ವಂತ ಜಮೀನಿನಲ್ಲಿ ಹತ್ತಿ ಬೆಳೆದಿದ್ದ ರಮೇಶ್ ನಾಯಕ್ ಅವರು ಬದುವಿನಲ್ಲಿ ಮನೆ ಬಳಕೆಗಾಗಿ ತರಕಾರಿ ಬೆಳೆಸಿದ್ದಾರೆ. ಶನಿವಾರ ಕೀಟ ನಿಯಂತ್ರಣಕ್ಕಾಗಿ ಚವಳೆಕಾಯಿಗೆ ಕ್ರಿಮಿನಾಶಕ ಸಿಂಪಡಿಸಿ ತಳದಲ್ಲಿ ಗುಳಿಗೆಗಳನ್ನು ಇಟ್ಟಿದ್ದರು. ಸೋಮವಾರ ಹೊಲದಲ್ಲಿನ ಚವಳೆಕಾಯಿ ತಂದು ಪಲ್ಯ ತಯಾರಿಸಿ ರಾತ್ರಿ ಊಟ ಮಾಡಿದ ನಂತರ ವಾಕರಿಕೆ, ವಾಂತಿ, ಭೇದಿ ಕಾಣಿಸಿಕೊಂಡಿದೆ. ಅಸ್ವಸ್ಥಗೊಂಡವರನ್ನು ಚಿಕಿತ್ಸೆಗಾಗಿ ಲಿಂಗಸುಗೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದೆ ಇಬ್ಬರು ಲಿಂಗಸುಗೂರು ಆಸ್ಪತ್ರೆಯಲ್ಲಿ, 6 ವರ್ಷದ ದೀಪ ರಿಮ್ಸ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಕವಿತಾಳ ಠಾಣೆ ಪಿಎಸ್ಐ ವೆಂಕಟೇಶ್ ನಾಯಕ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಊರು ಯಾವುದು? ತಿಮ್ಮಾಪುರ, ತಿಮ್ಮಾಪುರ ಊರು. ತಿಮ್ಮಾಪುರ ಎಲ್ಲಿ ಬರ್ತದೆ? ಅದು ಕವಿತಾಳ ಪಕ್ಕದ ಬರುತ್ತೆ, 8 ಕಿಲೋಮೀಟರ್ ಕವಿತಾಳಿಂದ. ಅಲ್ಲಿ ನಮ್ಗೆ 3 ಗಂಟೆ 20 ನಿಮಿಷಕ್ಕೆ ಫೋನ್ ಮಾಡಿದ್ರು. ಹಿಂಗೆ ರಮೇಶಾಗ ಎದಿ ಚುಚ್ಚಿದಂಗೆ ಆಗ್ತದೆ ಅಂತೇಳಿ ಫೋನ್ ಮಾಡಿದ್ರೆ ನಾನು ಎದ್ದು ಮಕ್ಕ ತೊಗೊಂಡು ಕಾರ್ ತೊಗೊಂಡು ಸೀದಾ ಮಂತ್ಯಕ್ಕೆ ಬಂದೆ. ಮಂತ್ಯಕ್ಕೆ ಬರೋದ್ರಾಗ ಸ್ವಲ್ಪ ಎದಿ ಇದಾಗಿದೆ ಅಂತಂದು ರಮೇಶ್ ಏನಾಯ್ತಪ್ಪ ಅಂತ ಹೇಳಿದ್ರೆ ನಾನು ಅಂದಿಟ್ಟಾಗ ಅವರು ಏನೆಲ್ಲ ಸ್ವಲ್ಪ ಎದಿ ತ್ರಾಸ ಆಗ್ತದ, ನೀರು ಕುಡ್ದ ಉಗುಳಕ್ಕೆ ಬರಲಿಲ್ಲ, ನೀರು ಗಂಟು ಹಿಡ್ಕೊಂಡ್ಬಿಡ್ತಿ, ಕಣ್ಣು ಕಾಣವು ಅಂತಂದು. ಆಮೇಲೆ ಮತ್ತೆ ಕಾಲ್ ಮಾಡಿದಂತ ಕರ್ಕೊಂಡು ಬಂದೆ. ಕಾಲ್ ಮಾಡಿದ್ಮೇಲೆ ಸೀದಾ ಕಾರ್ಯಾಗ ಓಮ್ ರೈತರಿಗೊಂಬ ಅಂತ ಕೇಳಿದೆ. ಒಟ್ಟೆ ಹಿಂಗೆ ಕೈ ಹಿಂಗೆ ಮಾಡಿದ್ವಿ, ಒಟ್ಟೆ ಓಮ್ ಅಂತಂದು. ಓಮ್ ಅಂತಂದ್ರೆ ನಾನು ಸಡನ್ನಾಗಿ ಗಾಡಿಯಾಗ ಕುಂತ ಮೇಲೆ ಅವು ಮಕ್ಕಳನ್ನ, ಅವು ಹೆಣ್ಮಕ್ಳನ್ನ ಹಾಕ್ಯಂದು ಸೀದಾ ಬಂದೆ. ಕೌದಾಳ ಗಂಡ ಹೆಂಡತಿ ಮಕ್ಕಳ? ಗಂಡ ಹೆಂಡತಿ, 2 ಗಂಡ ಹೆಂಡತಿ 2 ಮಕ್ಕಳು ತೊಗೊಂಬಂದ್ಮಾಗ ಸೀದಾ ನಾನು ಬರ್ಬೇಕಾದ್ರೆ ಸ್ಪೀಡ್ನಲ್ಲಿ ಬಂದಿನಿ. ನಾನು ಬಂದು ಸೀದಾ ಅಲ್ಲಿ ಹಾಸ್ಪಿಟ್ಲಿಗೆ ಹೋದೆ. ಅದು ಮುಚ್ಚಿತ್ತು ನಮ್ಮ ಬುದ್ಧಿ ರಾಸಪುರದ್ದು. ಸೀದಾ ಇಲ್ಲಿ ಬಂದೆ. ಇಲ್ಲಿ ಬರ್ಬೇಕಾದ್ರೂ ಫಸ್ಟ್ ಅಲ್ಲಿ 6ರ ಹೊಟ್ಟಕಂತ ಬಂದಿನಿ ಸ್ಪೀಡಾಗಿ. ನಾನು ಹಾಸ್ಪಿಟ್ಲಿಗೆ ಏನು ಮಾಡಿ ಅವ್ರು ಇಬ್ಬರು ನಾನು ಉಳಿಸಬೇಕಂತೇಳಿ ನಮ್ಮ ಸಾಬ್ ರೆಡ್ಡಿ ಸರ್ ನಮ್ಗೆ ಭಾಳ ಹೆಲ್ಪ್ ಮಾಡಿದ್ರು. ಬಂದಮೇಲೆ ಇಲ್ಲಿ ಅವರು ಯಾವಾಗ ನಮಾಜಿ ಮಾಡಕತ್ತಿರ ಅಂತ, ನಮಾಜಿನ ಫುಲ್ ಮುಗಿಸ್ರೆ ಅರ್ಧಕ್ಕೆ ಮುಗಿಸ್ರೆ ಗೊತ್ತಿಲ್ಲ ನಮ್ಗೆ. ಬಂದು ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟರು. ಅವರು ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಆ ಮಕ್ಕಳು ತೀರ್ಕೊಂಡ ಹೆಸರೇನು? ರಮೇಶ್. ಎಷ್ಟು ಏಜ್ ಅವ್ರಿಗೆ? ಅವ್ರಿಗೆ ಒಂದು 31, 36. ಇನ್ನೊಂದು ಹುಡುಗಿ ನಾಗರತ್ನಾಗಿರ್ಬೇಕು, ನಾಗಮ್ಮ. ಆ ಹುಡುಗಿ ಏಜ್ ಹೆಸರು? ಆ ಹುಡುಗಿ ಇನ್ನ ಒಂದು 6-7 ವರ್ಷ ಇರ್ಬೋದು ಅಷ್ಟೇ. 6 ವರ್ಷ. ಈಗ ಉಳಿದವ್ರು ತಾಯಿ ಮಗಳು? ತಾಯಿ ಮಗಳದ್ರಿ. ತಾಯಿ ಸ್ವಲ್ಪ ಮಾತಾಡ್ತಾಳ್ರಿ, ಮಗಳಿಗೆ ಫುಲ್ ಸೀರಿಯಸ್ ಐತ್ರಿ. ತಾಯಿ ಮಾತಾಡ್ತಾಳೆ, ಮಗಳಿಗೆ ಸೀರಿಯಸ್ ಐತಿ. ತಾಯಿ ಹೆಸರೇನು? ತಾಯಿ ಹೆಸರು ಪದ್ಮ ರೀ. ಪದ್ಮ. ಇನ್ನೊಂದು ಹುಡುಗಿ ಉಳಿದತ್ತಲ್ಲ, ಆ ಹುಡುಗಿ ಹೆಸರು? ಇನ್ನೊಂದು ಹುಡುಗಿ ಹೆಸರು ಸಣ್ಣ ಹುಡುಗಿ, ದೀಪ. ದೀಪ ರೀ. ಉಳಿದ ಹುಡುಗಿ ಅಷ್ಟವಷ್ಟ ಐತೆ, ರಾಯಚೂರಿಗೆ ಹೋದಾರೆ ಇವಾಗ. ಅದು ಇನ್ನ ಸಾಲಿಗೆ ಹಾಕಿಲ್ಲ, ಚಿಕ್ಕ ಮಗು. ಅದು 6 ವರ್ಷ ಐತ್ರಿ. ಇನ್ನ ಒಂದು ಹುಡುಗ, ಇನ್ನೊಂದು ಹುಡುಗಿ ಇದಾವ್ರಿ. ಅವ್ರಿಗೆ ಇಬ್ಬರಿಗೆ ಚೆನ್ನಾಗಿದಾರೆ. ಅವ್ರನ್ನ ರಾಯಚೂರಿಗೆ ಹಾಸ್ಪಿಟ್ಲಿಗೆ ಹೋಗಕ ಇದು ಮಾಡಿ. ಟೋಟಲ್ 6 ಜನ ಅವರು? ಒಟ್ಟು 6 ಜನ ರೀ. 4 ಮಕ್ಕಳು, 2 ಗಂಡ ಹೇಳ್ತಾರೆ. ಅವ್ರ ಪ್ರಾಪರ್ ಊರು ಕಡೋಣಿ? ತಿಮ್ಮಾಪುರ.